ಸ್ಕೂಬಾ ಡೈವಿಂಗ್ ಸಮುದ್ರದಾಳದ ಪ್ರಪಂಚವನ್ನು ಹಾಗೆ ಅಲ್ಲಿರುವ ಜಲಚರಗಳನ್ನು ವೀಕ್ಷಿಸುವ ಒಂದು ಸುಂದರ ಸಮುದ್ರದಾಳದ ಅನುಭವ ಪಡೆಯುವ ಚಟುವಟಿಕೆ. ಸ್ಕೂಬಾ ಡೈವಿಂಗ್ ಎಂದರೆ ನಮಗೆ ನೆನಪಾಗುವುದೇ ಗಂಧದ ಗುಡಿ ಚಿತ್ರದಲ್ಲಿ ನಮ್ಮ ಅಪ್ಪು ಸರ್ ಸಮುದ್ರದಾಳದ ಅನುಭವವನ್ನು ಪಡೆಯುವ ದೃಶ್ಯ. ನಾವು ಕೂಡ ಬಹಳ ದಿನಗಳಿಂದ ಈ ಸ್ಕೂಬಾ ಡೈವಿಂಗ್ ಅನುಭವ ಪಡೆಯಬೇಕಂತ ಅಂದ್ಕೊಂಡಿದ್ವಿ. ಆ ದಿನ ಇವತ್ತು ಬಂದಿದೆ. ನಮ್ಮ ಕರ್ನಾಟಕದ ಕಡಲ ತೀರ ಮುರುಡೇಶ್ವರದ ಬಳಿ ಇರುವ ನೇತ್ರಾಣಿ ದ್ವೀಪದ ಬಳಿ ಸ್ಕೂಬಾ ಡೈವಿಂಗ್ ಹೋಗ್ತಾ ಇದೀವಿ. ನಾವು ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಆರಿಸ್ಕೊಂಡಿದ್ದೆ ರೀಫ್ ಅಡ್ವೆಂಚರ್ಸ್. ನಿಮಗೆ ಯಾರಿಗಾದ್ರೂ ಸ್ಕೂಬಾ ಡೈವಿಂಗ್ ಮಾಡುವಂತ ಇಂಟ್ರೆಸ್ಟ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಹಾಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊಬಗಲಿ ಮರೆತೆ ಹೋದೆನು ನನ್ನನೆ ನಾನು. ಅವಳಿರದ ಊರಿನಲ್ಲಿ ನೆಲೆಸಿರುವೆ, ಕಣ್ಣನ್ನು ಕನಸುಗಳ ಕೂಡಿಡುವೆ. ಈ ರೀತಿ ಬದಲಿಸಿ ನನ್ನನ್ನು ಈಗ ಎಲ್ಲಿ ಹೋದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ನೇತ್ರಾಣಿ ಐಲ್ಯಾಂಡ್ ಕಡೆ ಹೋಗ್ತಾ ಇದ್ವಿ. ಬೋಟ್ ಬರ್ತಾ ಇದೆ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನನ್ನ ಫ್ರೆಂಡ್ ಕಾರ್ತಿಕ್ಕು, ಮನೀಶು, ಚಂದನ್ ಗೊತ್ತೇ ಇರ್ತಾನೆ. ಚಂದನ್ ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ಅವರೆಲ್ಲ ಕಾಣಿಸ್ತಾ ಇಲ್ಲ, ಹಿಂದೆಗಡೆ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಮುರುಡೇಶ್ವರ ದೇವಸ್ಥಾನ. ಸೊ ಮಧ್ಯಾಹ್ನ ಆಗಿದೆ, ವಾಟರ್ ತುಂಬ ಕ್ಲಾರಿಟಿ ಇರುತ್ತೆ, ಅಂಡರ್ ವಾಟರು. ನೋಡಿ ಇಲ್ಲೇ ಬರ್ತಾ ಇದೆ ಬೋಟು, ಇದೇನೆ ಕರ್ನಾಟಕ ಫ್ಲ್ಯಾಗ್ ಹಾಕೊಂಡು ಬರ್ತಾ ಇದೆಯಲ್ಲ ಅದೇನೆ ಬೋಟು. ಇಲ್ಲಿಂದ 1 hour 15 ನಿಮಿಷ ಜರ್ನಿ ಬೋಟಲ್ಲಿ ನೇತ್ರಾಣಿ ಐಲ್ಯಾಂಡ್ಗೆ. ಈ ಬೋಟಲ್ಲೇ ಇವಾಗ ನಾವು ನೇತ್ರಾಣಿ ಐಲ್ಯಾಂಡ್ಗೆ ಹೋಗೋದು. ಸೊ ಇವರು ಫಸ್ಟ್ ಬ್ಯಾಚ್ ಹೋಗಿದ್ದವರು ಬೆಳಗ್ಗೆ 7 ಗಂಟೆ ಬ್ಯಾಚು. ಇವಾಗ ಆಲ್ಮೋಸ್ಟ್ 1:30 ಆಗಿದೆ, 1:30ಗೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ನಾವು ಹೋಗೋಣ ಇವಾಗ. ನೋಡ್ತಾ ಇರ್ಬೋದು ಇಲ್ಲಿ ಆಕ್ಸಿಜನ್ ಸಿಲಿಂಡರ್ಸು, ರೀಫ್ ಅಡ್ವೆಂಚರ್ಸ್ ಬೋಟ್ಗೆ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಡೀಸೆಲ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ, ಡೀಸೆಲ್ಲು, ಲೈಫ್ ಜಾಕೆಟ್ ಎಲ್ಲನೂ. ಸೊ ಒಂದ್ಸತಿ ಒಂದು ಬ್ಯಾಚ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಅಂತ ನೋಡಿ. ಸೊ ನಮ್ಮ ಕಡೆಯಿಂದ ಟೋಟಲ್ 5 ಜನ ಇವಾಗ ಹೋಗ್ತಾ ಇರೋದು. ನೋಡ್ತಾ ಇರ್ಬೋದು ಬೋಟ್ ಇಲ್ಲಿ ಕರ್ನಾಟಕ ಫ್ಲ್ಯಾಗ್ ಹಾಕ್ಕೊಂಡು ಮಿಂಚ್ತಾ ಇದೆ. ಇವರೆಲ್ಲ ಸೆಕೆಂಡ್ ಬ್ಯಾಚ್ ನಮ್ಮ ಬೋಟಲ್ಲಿ ಬರುವಂಥ ಜನ. ನಮ್ಮೆಲ್ಲರ ಪಯಣ ನೇತ್ರಾಣಿ ದ್ವೀಪದ ಕಡೆ ಮುರುಡೇಶ್ವರದಿಂದ ಶುರುವಾಯಿತು. ಮುರುಡೇಶ್ವರದಿಂದ ನೇತ್ರಾಣಿ ಐಲ್ಯಾಂಡ್ಗೆ ಸುಮಾರು 21 ಕಿಲೋಮೀಟರ್ ಆಗುತ್ತೆ. 1.5 ಗಂಟೆಗಳ ಕಾಲ ನಾವು ಬೋಟ್ನಲ್ಲಿ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಬೋಟ್ನಲ್ಲಿ ಹೋಗ್ಬೇಕಾದ್ರೇನೆ ಸ್ನಾಕ್ಸ್ ನ ಪ್ರೊವೈಡ್ ಮಾಡ್ತಾರೆ, ಹಾಗೆ ಒಂದು ಬ್ರೀಫಿಂಗ್ ಸೆಷನ್ ಕೂಡ ನಡೆಯುತ್ತೆ. ಅಂಡರ್ ವಾಟರ್ ಯಾವ ತರ ನಾವು ಉಸಿರಾಡಬೇಕು, ಮೇಲ್ಗಡೆ ಬರ್ಬೇಕಂದ್ರೆ ಯಾವೊಂದು ಸಿಗ್ನಲ್ ನ ಮಾಡಬೇಕು, ಇನ್ನ ಡೀಪ್ ಹೋಗ್ಬೇಕಂದ್ರೆ ಯಾವೊಂದು ಸಿಗ್ನಲ್ ನ ಮಾಡ್ಬೇಕಂತೆಲ್ಲ ಒಂದು ಬ್ರೀಫಿಂಗ್ ಸೆಷನ್ ನಡೆಯುತ್ತೆ. ಇವ್ರು ಹೇಳೋ ಪ್ರಕಾರ ಸ್ವಿಮ್ಮಿಂಗ್ ಬರ್ದೇ ಇರೋರು ಕೂಡ ಈ ಸ್ಕೂಬಾ ಡೈವಿಂಗ್ ನ ಮಾಡಬಹುದಂತೆ. ಲೈಫ್ ಜಾಕೆಟ್ ಹಾಗೆ ಎಲ್ಲಾ ತರದ ಸೇಫ್ಟಿ ಮೆಷರ್ಸ್ ನ ತಗೊಂಡು ಈ ಸ್ಕೂಬಾ ಡೈವಿಂಗ್ ನ ಮಾಡಿಸ್ತಾರೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಎಲ್ಲಿದೆ. ಬಹಳ ದಿನಗಳ ಕನಸು ಸ್ಕೂಬಾ ಡೈವಿಂಗ್ ಮಾಡ್ತಾ ಇದೀವಿ ಅನ್ನೋ ಖುಷಿ ಒಂದು ಕಡೆ, ಆದ್ರೆ ಮನದಾಳದಲ್ಲಿ ಎಲ್ಲೋ ಒಂದು ಕಡೆ ಭಯ. ಏಕೆಂದ್ರೆ ಸಮುದ್ರ ಅನ್ನೋದು ತಮಾಷೆ ಮಾತಲ್ಲ. ನೋಡ್ತಾ ಇದ್ದಂಗೆನೆ ನೇತ್ರಾಣಿ ದ್ವೀಪಕ್ಕೆ ನಾವು ಸಮೀಪವಾಗೇ ಬಿಟ್ವಿ. ತೀರ ಸೇರಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ತಂದಿದೆ. ಹೊಸ ಬಗೆ ಗುಂಗಿನ ನಿಜ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಫೈನಲಿ 1.5 hour ಜರ್ನಿ ನಂತರ ನಾವು ನೇತ್ರಾಣಿ ಐಲ್ಯಾಂಡ್ ನ ರೀಚ್ ಆಗಿದ್ದೀವಿ. 1.5 ಗಂಟೆ ಸಮುದ್ರದಲ್ಲಿ ಪಯಣ. ಸೊ ಫೈನಲಿ ನೇತ್ರಾಣಿ ಐಲ್ಯಾಂಡ್ ಹತ್ರ ಇದ್ದೀವಿ. ಬಾಯ್ಸ್ ಎಲ್ಲ ಡೇ ಹೊಡಿಯೋಕೆ ರೆಡಿ ಆಗಿದ್ದಾರೆ. ಆಂಜನೇಯ ಸ್ವಾಮಿ ನೆನೆಸ್ಕೊಂಡು ಡೇ ಹೊಡಿತಾ ಇರೋದೆ. ನಾವು ಕೂಡ ಸಮುದ್ರದ ಆಳಕ್ಕೆ ಜಿಗಿದು ಅಲ್ಲಿನ ಪ್ರಪಂಚವನ್ನ ಕಣ್ತುಂಬಿಕೊಂಡಾಗ ಅನಿಸಿದ್ದೆ, ಆ ಭಗವಂತನದ್ದು ಅದೆಂತ ಕ್ರಿಯೇಷನ್ ಅಪ್ಪ ಅಂತ. ಈ ಸಮುದ್ರದಾಳದ ದೃಶ್ಯವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಕಡಲಿಂದ ಬೇರೆ
ಸಮಯ ಸಾಗಿದೆ ತಿಳಿಯಲಿಲ್ಲ. ನೇತ್ರಾಣಿಯಿಂದ ನಮ್ಮ ಪಯಣ ಮರಳಿ ಮುರುಡೇಶ್ವರದ ಕಡೆ. ಇದೇ ರೀತಿ ನನ್ನ ಟ್ರಾವೆಲ್ ಜರ್ನಿ ಮುಂದುವರಿಯುತ್ತೆ. ಬರುವಂಥ ಅಪ್ಕಮಿಂಗ್ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಹಾಗೆ ಕಮೆಂಟ್ನ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಿನ್ನದೇ